ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಬೆಳೆ ವಿಮೆಯನ್ನ ನೋಂದಣಿ ಮಾಡಿಸಲು ಕೊನೆ ದಿನಾಂಕ ನಿಗದಿಪಡಿಸಿದೆ. ಆದರೆ ರೈತರು ಕೊನೆ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಬೆಳೆವಾರು ಸರ್ಕಾರ ನಿಗದಿಪಡಿಸಿದಂತೆ ನೋಂದಣಿ ಮಾಡಿಕೊಳ್ಳಬೇಕೆಂದು ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ ಮನವಿ ಮಾಡಿದ್ದಾರೆ. ಒಟ್ಟು 8 PSCS ಮತ್ತು BSS ಇತ್ತು. ನಿನ್ನೆ ದಿವಸ ನಾವು ಅವರಿಗೆ ಒಂದು ಬೆಳೆ ವಿಮೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಲಾಗಿನ್ಗಳಿಗೂ ನಮ್ಮ ಕೇಂದ್ರ ಕಚೇರಿಯಿಂದ ಕೊಡಿಸಿದ್ದೀವಿ. ಮತ್ತು ಈ ದಿನ ಅವರಿಗೆ ತರಬೇತಿ ಸಹ ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ತಮ್ಮ ವ್ಯಾಪ್ತಿಯ PSCSಗಳು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಥವಾ BSSಗಳಿಗೆ ನಾವು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೋದು. ಈ ಒಂದು ಬೆಳೆ ವಿಮೆ ಬೆಳೆ ಸಾಲ ಪಡೆದ ರೈತರಿಗೆ ಮತ್ತು ಬೆಳೆ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಪ್ರತಿಯೊಬ್ಬ ರೈತರು ಈ ಒಂದು ಕೊನೆಯ ದಿನಾಂಕವರೆಗೆ ಕಾಯ್ದಿರ ಕೂಡಲೇ ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿ ಮಾಡ್ಕೋಬೇಕು. ಮತ್ತು ಈ ಒಂದು ಬೆಳೆ ವಿಮೆ ನಷ್ಟ ಪರಿಹಾರ ಪಡೆಯಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ತಾವೆಲ್ಲರೂ ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೆಲ್ಕಂಡ ದಾಖಲಾತಿಗಳು ಬೇಕಾಗಿರುತ್ತೆ. ಒಂದು ನಿಗದಿತ ನಮೂನೆ ಅರ್ಜಿ ಇರುತ್ತೆ, ಮತ್ತು ಪಹಣಿ, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ಈ ಎಲ್ಲ ಒಂದು ದಾಖಲಾತಿಗಳನ್ನು ವಿಮಾ ನೋಂದಣಿ ಕೇಂದ್ರಗಳಲ್ಲಿ ಕೊಟ್ಟು ನೀವು ಬೆಳೆ ವಿಮೆಗೆ ನೋಂದಾಯಿಸ್ಕೋಬೇಕಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿ, ಈ ವರ್ಷ ರೈತರು ವಿಮಾ ನೋಂದಣಿಯಿಂದ ವಂಚಿತರಾಗದಂತೆ ಸರ್ಕಾರ ತಾಲೂಕಿನಲ್ಲಿ 8 ಕಡೆ ವಿಮಾ ನೋಂದಣಿ ಕೇಂದ್ರಗಳನ್ನು ತೆರೆದಿದ್ದು, ಕೃಷಿ ಸಾಲವನ್ನ ಪಡೆದ ರೈತರು ತಮ್ಮ ಸಮೀಪದ ವ್ಯವಸಾಯ ಸೇನಾ ಸಹಕಾರ ಪ್ರಾಧಿಕಾರಗಳಲ್ಲಿ ಹಾಗೂ ತಮ್ಮ ವ್ಯಾಪ್ತಿಯ ಕ್ಷೇತ್ರದಲ್ಲಿ ಬರುವ ಬ್ಯಾಂಕುಗಳಲ್ಲಿ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಕಡ್ಡಾಯವಾಗಿ ಬೆಳೆ ನೋಂದಣಿಯನ್ನ ಮಾಡಬೇಕೆಂದು ರೈತರಲ್ಲಿ ಮನವಿ ಮಾಡಿದ್ರು. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ನಮಸ್ಕಾರ. ನಾವು ಕೇಶವರೆಡ್ಡಿ ಅಂತ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಪ್ರಸ್ತುತ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಆದರೆ ಕಳೆದ 1.5 ತಿಂಗಳಿಂದ ಮಳೆ ಪ್ರಮಾಣ ಕುಂಠಿತ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಬೆಳೆಗಳ ಬಿತ್ತನೆ ಸಹ ಕುಂಠಿತ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮುಂಗಾರು 2026ರ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಈಗಾಗಲೇ ತಾಲೂಕಿನ ವಿವಿಧ ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ರಾಗಿ ಮಳೆಯಾಶ್ರಿತ ಮತ್ತು ಮುಸ್ಕಿಂಜೋಳ ಮಳೆಯಾಶ್ರಿತ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಅದೇ ರೀತಿ ನೆಲಗಡಲೆ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ಹುರುಳಿ ಮಳೆಯಾಶ್ರಿತ, ರಾಗಿ ನೀರಾವರಿ, ಮುಸ್ಕಿಂಜೋಳ ನೀರಾವರಿ ಬೆಳೆಗಳನ್ನು ಹೋಬಳಿ ಮಟ್ಟದ ಇದಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಒಂದು ಯೋಜನೆ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಈ ಒಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳು, ಹೆಚ್ಚಿನ ಮಳೆ ಇರ್ಬೋದು, ನೆರೆ ಇರ್ಬೋದು, ಚಂಡಮಾರುತ ಇರ್ಬೋದು, ದೀರ್ಘಕಾಲದ ತೇವಾಂಶ ಕೊರತೆ ಇರ್ಬೋದು, ಇವುಗಳಿಂದ ಏನಾದರೂ ಬೆಳೆ ನಷ್ಟ ಆದರೆ ಅವುಗಳನ್ನು ಬೆಳೆ ನಷ್ಟ ವಿಮಾ ಪರಿಹಾರ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ನಮ್ಮ ಕೃಷಿ ಬೆಳೆಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಷ್ಟು ವಿಸ್ತೀರ್ಣ, ನಾರ್ಮಲ್ ವಿಸ್ತೀರ್ಣ ಎಷ್ಟು ಅಂತ ಇದಿರುತ್ತೆ. ಆ ನಾರ್ಮಲ್ ವಿಸ್ತೀರ್ಣಕ್ಕಿಂತ 25%ಗಿಂತ ಕಡಿಮೆ ಬಿತ್ತನೆ ಆದರೆ ಆ ಸಂದರ್ಭದಲ್ಲಿ ತಾಲೂಕಿನ ಮುಖ್ಯ ಬೆಳೆಗಳು ರಾಗಿ ಮಳೆಯಾಶ್ರಿತ ಮತ್ತು ಮುಸ್ಕಿಂಜೋಳ ಮಳೆಯಾಶ್ರಿತ ಬೆಳೆಗಳ ಒಂದು ಅಂತಿಮ ದಿನಾಂಕದ ಇರುತ್ತೆ. ಆ ಒಂದು ಅಂತಿಮ ದಿನಾಂಕದೊಳಗಡೆ ಕಡಿಮೆ 25%ಗಿಂತ ಕಡಿಮೆ ಬಿತ್ತನೆ ಆದರೆ ವಿಮಾ ಮೊತ್ತದ 25% ಪರಿಹಾರ ನೀಡೋದಕ್ಕೆ ಯಾರ್ಯಾರು ವಿಮಾ ಕಟ್ಟಿರ್ತಾರೋ ಅವ್ರಿಗೆ ವಿಮಾ ಪರಿಹಾರ ನೀಡೋದಕ್ಕೆ ಅವಕಾಶ ಇರುತ್ತೆ. ಆನಂತರ ಪ್ರಸ್ತುತ ನಮ್ಮ ಮುಸ್ಕಿಂಜೋಳ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ನೆಲಗಡಲೆ ಮಳೆಯಾಶ್ರಿತ, ಮತ್ತು ರಾಗಿ ನೀರಾವರಿ ಬೆಳೆಗಳಿಗೆ ಕೊನೆಯ ದಿನಾಂಕ 31/7/2026 ಆಗಿದೆ. ಅದೇ ರೀತಿ ರಾಗಿ ನೀರಾವರಿ ಮತ್ತು ರಾಗಿ ಮಳೆಯಾಶ್ರಿತ ಬೆಳೆಗಳಿಗೆ ಮತ್ತು ಹುರುಳಿ ಬೆಳೆಗಳಿಗೆ ಆಗ 14/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಪ್ರಸ್ತುತ ನಾವು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಾಮಾನ್ಯ ಸೇವಾ ಕೇಂದ್ರಗಳು, ಗ್ರಾಮಭವನ ಕೇಂದ್ರಗಳು, ಮತ್ತು ಹೊಸದಾಗಿ